ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರಾಗಿರುವ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಕಳೆದ ಕೆಲವು ವರ್ಷಗಳಿಂದ ಅಕ್ರಮ ಸಕ್ರಮ ಮತ್ತು ಬಗರ್ ಹುಕುಂ ಸಮಿತಿ ಸಭೆಗಳನ್ನು ನಡೆಸದೇ ಇರುವುದರಿಂದಾಗಿ ಸಾವಿರಾರು ಅರ್ಜಿಗಳು ಇತ್ಯರ್ಥಕ್ಕೆ ಬಾಕಿ ಉಳಿದಿವೆ. ಇದರಿಂದಾಗಿ ಬಡ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಈ ಬಗ್ಗೆ ಶಾಸಕರು ಕೂಡಲೇ ಸಭೆ ನಡೆಸಿ ಇತ್ಯರ್ಥಗೊಳಿಸಬೇಕು ಎಂದು ತಾಲೂಕು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾದ ವಾಸುದೇವ್ ನಾಯಕ್ ಅವರು ಒತ್ತಾಯಿಸಿದ್ದಾರೆ. ಅವರು ಮೂಡಬಿದ್ರಿಯ ಪ್ರೆಸ್ ಕ್ಲಬ್ನಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಶಾಸಕರು ಅಮರಾವತಿಯಲ್ಲಿ ಕೇವಲ 3 ಸಭೆಗಳನ್ನು ಮಾತ್ರ ನಡೆಸಿದ್ದಾರೆ. ಆದರೆ ಕಳೆದ 2 ವರ್ಷಗಳಿಂದ ಈ ಸಮಿತಿಯ ಸಭೆಯೇ ನಡೆದಿಲ್ಲ. ಪ್ರಸ್ತುತ ಫಾರಂ 50, ಫಾರಂ 53 ಮತ್ತು ಫಾರಂ 57ರ ಅಡಿಯಲ್ಲಿ ಸಾವಿರಾರು ಅರ್ಜಿಗಳು ಇತ್ಯರ್ಥವಾಗದೆ ಉಳಿದುಕೊಂಡಿವೆ. ಇದರಿಂದ ಭೂಮಿ ಮಂಜೂರಾತಿಗೆ ಕಾಯುತ್ತಿರುವ ಸಾವಿರಾರು ಕುಟುಂಬಗಳಿಗೆ ತೊಂದರೆಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಬಾಕಿ ಉಳಿದಿರುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು ಸಮಿತಿ ಸಭೆಗಳನ್ನು ತುರ್ತಾಗಿ ಕರೆಯಬೇಕು. ಬಡವರ ಭೂ ಸಮಸ್ಯೆಗಳನ್ನು ಬಗೆಹರಿಸಲು ಶಾಸಕರು ಉಮಾನಾಥ್ ಕೋಟ್ಯಾನ್ ಅವರು ಕೂಡಲೇ ಮಧ್ಯ ಪ್ರವೇಶಿಸಬೇಕು ಎಂದು ಅವರು ಆಗ್ರಹಿಸಿದರು. ಅದಕ್ಕೆ ಅಧ್ಯಕ್ಷರು ನನ್ನ ಕಳಿತ ಪ್ರಕಾರ ಶಾಂತಿ ಪ್ರಸಾದ್ ಹೆಗಡೆ ಅವರು ನಿಟ್ಟೋಡಿ ಮತ್ತು ನಿಮ್ಮ ವರ್ಣ ಬಿಟ್ಟು ಇರುವ ಈ ಕಡೆಲ್ಲ ಸಭೆ ಮಾಡೋದು, ಎಲ್ಲರೂ ಬರಬೇಕು, ಅದರಲ್ಲಿ ಪಕ್ಷ ಭೇದ ಎಲ್ಲರೂ ಹೋಗ್ತಾರೆ. ಅಂದರೆ ಆಸೆ ಇದೆ ಅವರಿಗೆ, ನಮ್ಮ ಜಾಗ ಸಿಗುತ್ತೆ ಅಂತೇಳಿ. ನಿಮ್ಮ ಆಕ್ರಮಣ ಸಕ್ರಮಣ ಮಾಡೋ ಜಾಗವನ್ನು ನಾವು ಮೆಜರ್ಮೆಂಟ್ ಮಾಡಿ ಕೊಡ್ತೇವೆ ಅಂತೇಳಿ ರಾತ್ರಿ 12 ಗಂಟೆಗೆ ನಮಗೆ ಫೋನ್ ಬರ್ತದೆ. ಅವಾಗ ಎಂಥದ್ದು ನೀವು ಸಿಟ್ಟಿಂಗ್ ಆಗಿಲ್ಲ ಅಂತ ಹೇಳ್ತೀರಾ, ಅಲ್ಲಿ ಶಾಂತಿ ಪ್ರಸಾದ್ ಅವ್ರು ಮೀಟಿಂಗ್ ಮಾಡಿ ಅಳತೆ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ ಅಂತೇಳಿ. ಅದಕ್ಕೆ ನಾನು ಅವ್ರಿಗೆ ಒಂದು ಜಾಬ್ ಕೊಟ್ಟೆ. ಅದು ಅವ್ರದ್ದು ಒಂದು 30 ಎಕರೆ ಜಾಗ ಇದೆ ಆಕ್ರಮಣ ಮಾಡಿದ್ದು, ಅದು ಮೋಸ್ಟ್ಲಿ ಅವ್ರು ಕೊಡ್ಬೋದು ನಿಮಗೆ. ಇದರಲ್ಲಿ ಅವರಿಗೆ ಕೊಡುವ ಅಧಿಕಾರ ಇಲ್ಲ, ಯಾಕೆಂದರೆ ಇದು ಆಕ್ರಮಣ ಸಕ್ರಮ ಸಮಿತಿಯಲ್ಲಿ ಆಗುತ್ತ ಕೆಲಸ ಅದು ಇದೆ. ಅದಕ್ಕೆ ಅಧ್ಯಕ್ಷರು ನನ್ನ ಕಳಿತ ಪ್ರಕಾರ ಶಾಂತಿ ಪ್ರಸಾದ್ ಹೆಗಡೆ ಅವರು ನಿಟ್ಟೋಡಿ ಮತ್ತು ನಿಮ್ಮ ವರ್ಣ ಬಿಟ್ಟು ಇರುವ ಈ ಕಡೆಲ್ಲ ಸಭೆ ಮಾಡೋದು, ಎಲ್ಲರೂ ಬರಬೇಕು, ಅದರಲ್ಲಿ ಪಕ್ಷ ಭೇದ ಎಲ್ಲರೂ ಹೋಗ್ತಾರೆ. ಅಂದರೆ ಆಸೆ ಇದೆ ಅವರಿಗೆ, ನಮ್ಮ ಜಾಗ ಸಿಗುತ್ತೆ ಅಂತೇಳಿ. ನಿಮ್ಮ ಆಕ್ರಮಣ ಸಕ್ರಮಣ ಮಾಡೋ ಜಾಗವನ್ನು ನಾವು ಮೆಜರ್ಮೆಂಟ್ ಮಾಡಿ ಕೊಡ್ತೇವೆ ಅಂತೇಳಿ ರಾತ್ರಿ 12 ಗಂಟೆಗೆ ನಮಗೆ ಫೋನ್ ಬರ್ತದೆ. ಅವಾಗ ಎಂಥದ್ದು ನೀವು ಸಿಟ್ಟಿಂಗ್ ಆಗಿಲ್ಲ ಅಂತ ಹೇಳ್ತೀರಾ, ಅಲ್ಲಿ ಶಾಂತಿ ಪ್ರಸಾದ್ ಅವ್ರು ಮೀಟಿಂಗ್ ಮಾಡಿ ಅಳತೆ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ ಅಂತೇಳಿ. ಅದಕ್ಕೆ ನಾನು ಅವ್ರಿಗೆ ಒಂದು ಜಾಬ್ ಕೊಟ್ಟೆ. ಅದು ಅವ್ರದ್ದು ಒಂದು 30 ಎಕರೆ ಜಾಗ ಇದೆ ಆಕ್ರಮಣ ಮಾಡಿದ್ದು, ಅದು ಮೋಸ್ಟ್ಲಿ ಅವ್ರು ಕೊಡ್ಬೋದು ನಿಮಗೆ. ಇದರಲ್ಲಿ ಅವರಿಗೆ ಕೊಡುವ ಅಧಿಕಾರ ಇಲ್ಲ, ಯಾಕೆಂದರೆ ಇದು ಆಕ್ರಮಣ ಸಕ್ರಮ ಸಮಿತಿಯಲ್ಲಿ ಆಗುತ್ತ ಕೆಲಸ ಅದು 3 ಸಿಟ್ಟಿಂಗ್ ಮಾತ್ರ ಆಗಿರೋದು. ಇಲ್ಲಿದೆ ನೋಡಿ, ಈವರೆಗೆ ಜರುಗಿದ ಬಗರ್ ಹುಕುಂ ಸಮಿತಿಯ ಸಭೆ ಸಂಖ್ಯೆ 3. ಯಾವಾಗ 5 ವರ್ಷ ಅವಧಿಯಲ್ಲಿ ಉಮಾನಾಥ್ ಕೋಟ್ಯಾನ್ ಅವರು ಮಾಡಿದ ಸಭೆ. ಆಗ ಆ ಅವಧಿಯಲ್ಲಿ ಆಗಿರುವುದು ಎಷ್ಟು? ಬಾಕಿದೆಲ್ಲ ಮೊದಲೇ ನಾವೇ ಹೇಳೋದಂದರೆ, ಯಾರೇ ಆಗಲಿ ಒಂದು ತುಂಬ ಮಂದಿ ಫಲಾನುಭವಿಗಳಿದ್ದಾರೆ, 30 ವರ್ಷ ಈ ಥರ ಮಾಡಿ ಕೂತ್ಕೊಂಡವರು, ಅವರಿಗೆ ಒಂದು ಹಕ್ಕುಪತ್ರ ಸಿಗಬೇಕು, ಒಂದು ಆಸೆ ಇದ್ದೇ ಇರ್ತದೆ. ಅದರಲ್ಲಿ ನಮ್ಮದೇನು ಈ ರಾಜಕೀಯ ಇಲ್ಲ ಇದರಲ್ಲಿ, ಆ ಪಕ್ಷದವ ಈ ಪಕ್ಷದವ ಅಂತೇಳಿ. ಯಾರು ಅರ್ಹರಿದ್ದಾರೆ ಅವರಿಗೆ ಸಿಗಲೇಬೇಕು. ಇದು ಡಿಲೇ ಮಾಡಿದಾರಲ್ಲ. ಈಗ ನೋಡಿ, ಅಲ್ಲಿ ತಹಶೀಲ್ದಾರರು ಹಿಂದೆ ತಾಗಿ ಫೈಲ್ ರೆಡಿ ಮಾಡಿದ್ದಾರೆ, ಅಲ್ಲಿ ಡೇಟ್ ಸಿಗುವುದಿಲ್ಲ. ಈಗ ಅಸೆಂಬ್ಲಿ ಆಯಿತು, ಈಗ ಪುನಃ ಬೇರೆ ಡೈಲಾಗ್ ಆಗುತ್ತೆ. ಅದರ ವೇಳೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ಕರುಣಾಕರ್, ಮರಿಟಾ ಮ್ಯಾನೇಜರ್ಸ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.